ಹಾಯ್ ಎವ್ರಿವನ್, ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಯೂಟ್ಯೂಬಲ್ಲಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಒತ್ತಿ ಲೈಕು ಶೇರ್ ಕಮೆಂಟು ಮಾಡಿ. ಇವತ್ತು ನಾವು ಗದೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬುತ್ತಿ ಗಂಟೆಲ್ಲ ಕಟ್ಕೊಂಡು ರೆಡಿಯಾಗಿದ್ದೀವಿ. ನೋಡಿ, ಇವಳು ನಮ್ಮ ತಂಗಿ ಮಗಳು ಎಷ್ಟು ಮಾತಾಡ್ತಾಳ ಅಂದರೆ ಅವಳು ಮಾತು ಕೇಳಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಅವಳು ವಾಯ್ಸೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು. ಇನ್ನೇನು ಹೊರಡಬೇಕು. ನಮ್ಮಮ್ಮ ಕೀಗೆ ಹಾಕ್ತಾ ಇದ್ದಾರೆ. ಇವಾಗ ಡೋರಿದ್ದು ಹೋಗೋದಷ್ಟೇ. ಇವಳು ನನ್ನ ತಂಗಿ, ನಾನು ನನ್ನ ಮಗಳನ್ನ ನಿಂತ್ಕೊಂಡಿದ್ದೀನಿ. ಹಾಯ್ ಮಾಡ್ತಾಯಿದ್ದೀನಿ. ಫೇಸ್ ಕಾಣಿಸಿಲ್ಲ ನೋಡಿ, ಹಾಯ್ ಮಾಡಿಸ್ತಿದ್ದೀನಿ. ಹಾಯ್ ಮಾಡ್ತಾ ಇದ್ದಾಳೆ. ನಮ್ಮಮ್ಮ ಅಂತೂ ಹೋಗ್ತಾ ಇದ್ದಾರೆ. ಅವರು ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಇವರು ಇನ್ನೂ ಹಿಂದೆ ಬರ್ತಾ ಇದ್ದಾರೆ. ನಾನು ಮಾತ್ರ ತಲೆ ಮೇಲೆ ಬುತ್ತಿ ಗಂಟಿಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾರೆ. ಈ ಕಡೆ ಅಡಿಕೆ ತೋಟ ಇದೆ, ಈ ಕಡೆ ಕೆರೆ ಇದೆ. ಅದೆಲ್ಲ ನೀರೆಲ್ಲ ಬತ್ತೋಗಿದೆ. ನಾವು ಚಿಕ್ಕರಿರಬೇಕಾದ್ರೆ ಈ ಕೆರೆ ಏರಿಯ ಮೇಲೆ ತುಂಬ ಮಾವಿನ ಮರ ಇತ್ತು, ಹಾಗಾಗಿ ನೆರಳಾಗ್ತಿತ್ತು. ಈಗ ತುಂಬ ಬಿಸಿಲಿದೆ. ಸುಮಾರು 1 ಗಂಟೆ ಆಗಿದೆ ನಾವೀಗ ಹೊರಡೋಷ್ಟಿಗೆ. ಅಂದರೆ ಇವನೇ ನೋಡಿ, ನಮ್ಮ ಮನೆ ಒಬ್ಬನೇ ಹೀರೋ. ನೋಡಿ ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಾ ನಿಂತಿದ್ದಾನೆ. ಇವನನ್ನು ಎತ್ಕೊಂಡ್ಬಿಟ್ಟು ನಮ್ಮಮ್ಮ ನೆರಳಲ್ಲಿ ನಿಂತ್ಕೊಂಡಿದ್ದಾರೆ. ನೋಡಿ ಆಚೆ ಕಡೆ ಎಷ್ಟು ಬಿಸಿಲಿದೆ ಅಂದರೆ ತುಂಬ ಬಿಸಿಲಿದೆ. ನಮ್ಮ ತಂಗೀರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಅವರು ಕೂಡ ಬಂದರು, ಮತ್ತೆ ಹೊರಟ್ವಿ. ನಾವಿವತ್ತು ಕಣಪ ಇರೋದ್ರಿಂದ ನಮ್ಮ ಗದ್ದೆಗೆ ಹೋಗ್ತಿದ್ದೀವಿ. ನೋಡಿರಿ, ರಂಪುಟ್ ಮೇಡಮ್ ಎಲ್ಲ ಕುಟುಂಬ ಸಮೇತರಾಗಿ ಹೋಗ್ತಾಯಿದ್ದೀವಿ. ಹಿಂಗೆ ಹೋಗ್ಬೇಕು, ಬಿಸಿಲಲ್ಲ ಮಧ್ಯಾಹ್ನ. ನನ್ನ ತಂಗಿ ಮಗಳಿಗೆ ಐ ಲವ್ ಯು ಅಂತ ಹೇಳಿ ಟಾರ್ಚರ್ ಕೊಡ್ತಿದ್ದೆ. ಕೊನೆಗೂ ಹೇಳಿದ್ದು ಅಂತ. ನೋಡ್ರಿ, ನಮ್ಮ ಸಾಹೇಬ್ರು ಸಣ್ಣ ಹುಡುಗನ ಕರ್ಕೊಂಡು ಹೋಗ್ತಿದ್ವಿ ನಾವು. ಇದೊಂದು ಪುಟಾಣಿ ಮರಿ ನಮ್ಮದು. ಆ ಕಡೆ ತಿರ್ಗಾಡ್ಕೊಂಡು ಗೇಟ್ ಬೇರೆ ಮಾಡಿಬಿಟ್ಟಾರೆ. ದಾಟಿದ್ದಾಯ್ತು ನೋಡಿ. ಈ ಬದಿಗೆ ಈ ಜೋಳ ಹಾಕ್ತೀವಿ. ಆ ಕಡೆ ಬೇಸಿಗೆ ಬಂದರೆ ಜೋಳ ಹಾಕ್ತಾರೆ ಅಷ್ಟೇ. ನೋಡಿ, ಇನ್ನೊಂದು ಸ್ವಲ್ಪ ದೂರದಲ್ಲಿ ನಮ್ಮ ಗದ್ದೆ ಇದೆ, ಹೋಗಬೇಕು. ನೋಡಿದ್ರ, ನಮ್ಮೂರು ಫುಲ್ ಸುತ್ತಲೂ ಕಾಡೆ. ಬಟ್ ಇದಕ್ಕೆ ಯಾರೋ ಅರೆಮಲ್ನಾಡು ಅಂತ ನನಗೆ ಇದುವರೆಗೂ ಅರ್ಥನೇ ಆಗ್ತಿಲ್ಲ. ಏನಕ್ಕೆಂದರೆ ನಾವಿರೋದು ಫುಲ್ ಕಾಡಲ್ಲಿ. ಶಕೆ ಮಾತ್ರ ಅಪ್ಪ ಸಾಕು ಅನ್ನೋಷ್ಟಿದೆ. ನಮ್ಮ ಗದ್ದೆ ಬಂದುಬಿಟ್ಟು ಪೂರ್ತಿ ಕಾಡೆ ಆವರಿಸ್ಕೊಂಡಿದೆ. 1% ಅಷ್ಟೇ ಬಿಟ್ಟಿರೋ ಜಾಗ, ಪೂರ್ತಿ ಕಾಡೆ. ಅಲ್ಲಿ ಗುಡಿಸ್ಲು ಕಾಣ್ತಿದ್ದಿಲ್ಲ, ಅದೇ ನಮ್ಮ ಕಡೆ. ಅಲ್ಲಿಗೆ ಇವಾಗ ಹೋಗಬೇಕು ನಾವು. ಸುಮಾರು ದೂರ ಬಂತೀವಿ. ಮತ್ತು ನಮ್ಮ ತಂಗಿ ನಮ್ಮಮ್ಮ ಹಿಂದೆ ಇದ್ದಾರೆ. ಅವರು ಕೂಡ ಕಣಪ ಮಾಡೋಕ್ಕೆ ಬಂದಿದ್ದಾರೆ, ಪಕ್ಕದ ಗದ್ದೆಯವರು. ಮೊದಲು ಜೋಳದ ರಾಶಿ ಇದೆ, ಎಲ್ಲರೂ ಭತ್ತದ ರಾಶಿಗೆ ಮಾಡ್ತಾರೆ. ನಮ್ಗೆ ತುಂಬ ವರ್ಷದಿಂದ ಅಡಿಕೆ ಇತ್ತು, ಹಾಗಾಗಿ ಮಾಡೋಕ್ಕೆ ಹೋಗ್ತಿದ್ವಿ. ಈಗ ಎಲ್ಲಾದರೂ ತಂಪಿರಲ್ಲಿ ನೋಡಿ ಬಿಡಾರ ಹೂವು ಬೇಕು. ನೋಡಿ, ನಮ್ಮ ಮನೇಲಿ ತುಂಬ ದೊಡ್ಡವಳು, ಎಲ್ಲರಿಗೂ ಹೆಸರು ಮಾತಾಡ್ತಾಳೆ. ನಮ್ಮ ಅಪ್ಪಾಜಿ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಿದ್ದಾರೆ, ಬೈತಾರೆ ಅವರು. ನೋಡಿ, ಸತ್ತೋಗ್ಬಿಟ್ಟಿದ್ದೀವಿ ಎಷ್ಟು ಗಂಟೆ ಅಂತೂ ಇಂತೂ ನಾವು ಬಂದ್ಬಿಟ್ವಿ. ನಮ್ಮ ಕುಡಿಸ್ಲಾ ನೋಡಿ, ನಮ್ಮ ಅಪ್ಪ ಎಂತ ಕುಡಿಸ್ಲಾ ನೋಡಿ. ಇದು ಭೂತಪ್ಪನಿ ಮಾಡಿರೋ ಎಡೆ ಸಿಂಪಲಾಗಿ ಮಾಡ್ತೀವಿ ಅಷ್ಟೇ. ನಮ್ಮ ಟೇಸ್ಟ್ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ. ಇದು ಹೇಳ್ತಾನೆ ನೋಡಿ, ಮೂಗಲ್ಲಿ ಬರ್ತೈತೆ. ಚಿಕನ್ ಸಾಂಬಾರು ಅಂತೂ ರೆಡಿಯಾಗಿತ್ತು. ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ವಿ. ಇಲ್ಲಿ ನನ್ನ ತಂಗಿ ಪಾಪ ಸ್ವಲ್ಪ ಹಾಕ್ಕೊಂಡಿದ್ಲು. ಅವಳಿಗೆ ನಾನು ತುಂಬ ನೀನೇ ತಿಂತಾಯಿದ್ದೀಯ ಅಂತ ಕಿಚಾಯಿಸ್ತಿದ್ದೆ. ಇನ್ನೇನು ಮನೆಗೆ ಹೊರಡ್ತಾಯಿದ್ವಿ, ಅಷ್ಟೊತ್ತಿಗಾಗಲೇ ಮಳೆ ಬರೋಂಗಾಗಿತ್ತು. ನಮ್ಮ ಅಪ್ಪ ಒಬ್ಬರೇ ರಾಶಿ ತುಂಬ್ತಾಯಿದ್ರು ಜೋಳದ್ದು. ಹಾಗಾಗಿ ನನ್ನ ತಂಗಿ ಸ್ವಲ್ಪ ಕೈ ಜೋಡಿಸಿದ್ವಿ. ನಮ್ಮ ಅಮ್ಮನೂ ಕೂಡ ಕೈ ಜೋಡಿಸಿದ್ರಲ್ಲಿ. ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಮಾಡಿದ್ರಿ ಕೆಲಸ ಎಲ್ಲ. ನಾವು ಮದುವೆ ಆದಮೇಲೆ ಗದ್ದೆ ಕಡೆ ನೋಡಲೂ ಇಲ್ಲ, ಹೋಗಲೂ ಇಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಗೆ ನಮ್ಮ ಅಪ್ಪನಿಗೆ ಹೆಲ್ಪ್ ಮಾಡೋದ್ರಲ್ಲಿ ಒಂಥರ ಖುಷಿ ಇದೆ ನಮಗೆ. ಹಾಗಾಗಿ ಹೆಲ್ಪ್ ಮಾಡ್ತಾಯಿದ್ವಿ. ಇವಾಗ ನಾವು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸಂಜೆ 5:15 ಆಗಿತ್ತು. ಸೂರ್ಯನೂ ಮುಳುಗ್ತಾ ಬಂದಿದ್ದ. ಅವನಿಗೊಂದು ಬಾಯ್ ಹೇಳ್ತಾ, ಈಗ ನಿಮಗೆ ಬಾಯ್ ಹೇಳೋ ಸಮಯ ಬಂದೇ ಬಿಡ್ತು. ನಿಮ್ಮೆಲ್ಲರಿಗೂ ಬಾಯ್.
ಹೀಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.